ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ಎಂದಿನಂತೆ ಕಾಫಿ ಕಪ್ ರೀಡಿಂಗನ್ನು ಮಾಡಿ ನೋಡೋಣ. ಅದರ ಜೊತೆಗೆ ಜಾಬಿನ ಅಪಾರ್ಚುನಿಟಿ ಬಗ್ಗೆ ಯಾರೋ ಕೇಳಿದ್ರಿ, ಮೇಡಮ್ ಜಾಬಿಗೆ ಏನು ಮಾಡಬೇಕು, ಸ್ವಿಚ್ ವರ್ಡ್ ಏನು ಅಂತ ಹೇಳಿ ಸಣ್ಣ ವಾಕ್ಯದಲ್ಲಿ ತಿಳಿಸಿದ್ದೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೋಡಿ. ಈ ಸ್ವಿಚ್ ವರ್ಡ್ಗಳನ್ನು ಬರ್ಕೊಳ್ಬೋದು. 715478 ಒಂದು. ಎರಡನೇದು, ನಿಮಗೆ ಶೀಘ್ರವಾಗಿ ಕೆಲಸ ಸಿಕ್ಕಬೇಕಾಗಿದೆ, ಜಾಬ್ ಅಪಾರ್ಚುನಿಟಿ ಬರಬೇಕು ಅಂತಾದರೆ ಇದನ್ನು ಕೂಡ ಬರ್ಕೊಳ್ಬೋದು. ಎಲ್ಲ ಗ್ರೀನ್ ಇಂಕಲ್ಲಿ ನಿಮ್ಮ ಕೈ ಮೇಲೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಬರ್ಕೊಳ್ಬೇಕು. ನೆಕ್ಸ್ಟ್ 548450 ಇಂಟ್ರ್ಯೂವಿಗೆ ಸಕ್ಸಸ್ ಆಗಲಿಕ್ಕೆ ಇದನ್ನು ಚಾಂಟ್ ಕೂಡ ಮಾಡಬೇಕು, ನೆನಪಿಟ್ಕೊಳ್ಳಿ. ಚಾಂಟ್ ಮಾಡಿ. ನಾನೊಂದು ವಿಷಯ ಹೇಳ್ತೇನೆ, ಯಾವುದೇ ಸ್ವಿಚ್ ಕೋಡ್ ಕೊಟ್ಟ ಕೂಡಲೇ ಎಲ್ಲ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ. ಯಾಕೆ ಹೇಳಿದರೆ ಅದರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಕೂಡ ಬೇಕು, ಮತ್ತು ಅದನ್ನು ಸರಿಯಾಗಿ ಚಾಂಟ್ ಮಾಡಿ ಪದೇ ಪದೇ ಬರಿತಾ ಇರಿ. ನಿಮ್ಮ ಕರ್ಮಗಳ ಹೆಟ್ಟು ಕೂಡ ಅದರ ಮೇಲೆ ಇರುತ್ತೆ. ಬಟ್ ಏನು ಅಂತ ಹೇಳಿದ್ರೆ, ತಡ ಇದ್ದದ್ದು ಆದಷ್ಟು ಬೇಗ ಆ ಕೆಲಸ ಆಗತ್ತೆ. ಇದು ಅದರ ಒಂದು ಪರಿಣಾಮ. ಓಕೆನಾ? ಎಸ್. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಕುಲದೇವತೆಯ ಬಗ್ಗೆ ಕೇಳಿದ್ದೀರಿ. ಕುಲದೇವತೆ ಅಂತ ಹೇಳಿದಾಗ ಕೆಲವರಿಗೆ ಕುಲದೇವತೆ ಯಾರು ಅಂತ ಗೊತ್ತಿರೋದಿಲ್ಲ. ನೀವು ನಿಮ್ಮ ಏನು ಅಂತ ಹೇಳಿದ್ರೆ ಹಿರಿಯ ತಲೆಮಾರು, ಅಂದರೆ ಗಂಡನಿಂದ ಬಂದಿರುವಂಥ ಹಿರಿಯ ತಲೆಮಾರುಗಳು ಯಾರಿದ್ದಾರೆ ಅವರ ಹತ್ರ ಒಂದು ವಿಚಾರಣೆ ಮಾಡ್ಬೋದು. ಎರಡನೇದು, ಪ್ರಶ್ನಾಶಾಸ್ತ್ರವನ್ನು ಹಾಕುವಂತಹ ಜ್ಯೋತಿಷಿಗಳ ಹತ್ರ ಹೋದರೆ ಅವರು ಕೂಡ ಹೇಳ್ತಾರೆ. ಅದು ತಾಂಬೂಲ ಪ್ರಶ್ನೆಯ ಅಥವಾ ಕುಂಕುಮ ಪ್ರಶ್ನೆಯಲ್ಲಿ ಅದು ಗೊತ್ತಾಗ್ತದೆ, ಎಲ್ಲಿ ಯಾವ ದೇವಿ ಅಥವಾ ಯಾವ ದೇವರು ಇದ್ದಾರೆ ಅನ್ನುವಂತಹದ್ದು ನಿಮಗೆ ಗೊತ್ತಾಗ್ತದೆ. ಓಕೆನಾ? ಮೂರನೇದಾಗಿ ಏನು ಅಂತ ಹೇಳಿದರೆ, ನಾನೊಂದು ವಿಷಯ ಹೇಳ್ತೇನೆ, ನೀವೇ ಮನೆಯಲ್ಲಿ ಮಾಡಿ ನೋಡ್ಬೋದು. ಸಿಂಪಲ್, ಏನಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ದೇವರ ಫೋಟೋ ಇಟ್ಟಿದ್ದೀರೋ ಆ ದೇವರ ಫೋಟೋದ ಮುಂದೆ ಒಂದು ದೀಪವನ್ನು ಇಡಿ. ದೀಪವನ್ನು ಇಟ್ಟು ತಲೆಗೆ ಸ್ನಾನ ಮಾಡಿ, ಕಂಪ್ಲೀಟಾಗಿ ಸ್ನಾನ ಮಾಡಿ, ಮಂಗಳವಾರ ಶುಕ್ರವಾರ 2 ದಿನ ಇದು ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ, ಓಂ ಶ್ರೀ ಕುಲದೇವತಾಯೈ ನಮಃ ಅಂತ ಹೇಳಿ ಒಂದು ಮಂತ್ರ, ಅದನ್ನು ಮೂಲ ಮಂತ್ರವನ್ನು ಜಪಿಸಿ. ಎಷ್ಟು? 108 ಬಾರಿ ಜಪಿಸಬೇಕು. ಟೈಮ್ ಇಲ್ಲ ಅಂದರೆ 21 ಬಾರಿ ಅಥವಾ 54 ಬಾರಿ ಜಪಿಸಿದ ಮೇಲೆ ಅವ್ರ ಹತ್ರ ಫಸ್ಟ್ ಕ್ಷಮೆ ಕೋರಿ, ನಿಮ್ಮ ಇರುವಿಕೆ ನಮಗೆ ಇಲ್ಲಿವರೆಗೆ ತಿಳಿದಿಲ್ಲ, ನೀವು ಎಲ್ಲಿಯೇ ಇದ್ದರೂ ಕೂಡ ನಮಗೆ ಒಂದು ತಿಳಿಯುವಂತಹ ಅವಕಾಶವನ್ನು, ದಾರಿಯನ್ನು ಮಾಡಿಕೊಡಿ ಅಂತ ಅವರ ಹತ್ರ ಕ್ಷಮಾಪೂರ್ವಕವಾಗಿ ಕೇಳ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂಸ್ ಮಾಡ್ತಾ ಬಂದು, ಆ ರೀತಿ ನೀವು ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಸ್ವಪ್ನದ ಮೂಲಕ ಅಥವಾ ಯಾರಾದರೂ ಗುರುಗಳ ಮೂಲಕ ಅಥವಾ ನಿಮ್ಮ ರಿಲೇಷನ್ಸಲ್ಲೇ ಯಾರಾದ್ರ ಮೂಲಕ ತಿಳಿಯುವಂತಹ ಸಾಧ್ಯತೆ ಇರ್ತದೆ. ಓಕೆನಾ? ಇದು 100% ಗ್ಯಾರಂಟಿ. ಮತ್ತು ಏನು ಅಂತ ಹೇಳಿದರೆ, ಇನ್ನೊಂದು ನಾನು ಹೇಳ್ತೇನೆ, ಕುಲದೇವತೆ ಗೊತ್ತಿಲ್ಲ ಅಂತ ಹೇಳಿದರೆ, ಎಲ್ಲರಿಗೂ ದೇವರು ಪರಮಾತ್ಮ ಒಬ್ಬನೇ ಆಗಿರ್ತಾನೆ, ಬೇರೆ ಇಲ್ಲ. ಅವನವನ ಸ್ವರೂಪವನ್ನು ಅವನು ಬದಲಾವಣೆ ಮಾಡಿಕೊಂಡಿರ್ತಾನೆ. ಅನಿವಾರ್ಯತೆ, ಸಂದರ್ಭ, ಸಮಯಕ್ಕೆ, ಕಾಲಕ್ಕನುಗುಣವಾಗಿ, ಕರ್ಮಕ್ಕನುಗುಣವಾಗಿ ಅಷ್ಟೇ. ಹಾಗಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಶಿವ ಪಾರ್ವತಿ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅನ್ನದಾನಕ್ಕೆ ಹೆಸರು ಬರೆಸ್ಬೋದು, ಅಥವಾ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅನ್ನದಾನಕ್ಕೆ ಹೆಸರು ಬರೆಸುವುದು. ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ನನ್ನ ಕುಲದೇವರು ನನಗೆ ಸಿಗಲಿ ಅಂತ ಹೇಳಿ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು. ಅಲ್ಲಿ ಹೋಗಿ ಕ್ಷಮೆಯನ್ನು ಕೇಳೋದು. ಅಲ್ಲಿ ಹೋಗಿ ಓಂ ಕುಲದೇವತಾಯ ನಮಃ ಅಂತ ಹೇಳಿ ಚಾಂಟ್ ಮಾಡಿ 108 ಹೇಳಿ ಬರೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಸ್ವಪ್ನದಲ್ಲಿ ಗೊತ್ತಾಗ್ತದೆ ಕುಲದೇವತೆ ಯಾರು ಅಂತ, ಅಥವಾ ಯಾರಾದರೂ ಅದಕ್ಕೆ ಸಂಬಂಧಪಟ್ಟ ಮಾರ್ಗದರ್ಶಕರು ಸಿಗ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಿಯೇ ಹೇಗಾದರೂ ಅದು ಸಿಗ್ತದೆ. ಓಕೆನಾ? ಇದು ಏನು ಅಂತ ಹೇಳಿದ್ರೆ, ಒಂದು ನಾವು ಮಾಡ್ಬೋದಂಥ ಸರಳ ಪರಿಹಾರಗಳು. ನಾನು ಯಾಕೆ ಹೇಳ್ತೇನೆ ಅಂದರೆ, ನಿಮ್ಮ ಕುಲದೇವತೆಯನ್ನು ಬಿಟ್ಟರೆ ದೋಷಗಳು ಬರ್ತದೆ. ಸಂಸಾರದ ದೋಷದಿಂದ ಹಿಡಿದು, ಉದ್ಯೋಗದಿಂದ ಹಿಡಿದು, ಮಕ್ಕಳ ದೋಷದಿಂದ ಹಿಡಿದು ಎಲ್ಲ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳೆಲ್ಲ ನಿಂತು ಹೋಗ್ತದೆ. ಒಂದನೇದು. ಎರಡನೇದು, ಸಾವು ನೋವಿನ ಸಂದರ್ಭವೂ ಉಂಟು, ಇಲ್ಲ ಅಂತ ಹೇಳೋದಿಲ್ಲ, ಜಾತಕ ಕೆಟ್ಟರೆ. ಎರಡನೇದೇನು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಮೇಡಮ್ ನಮ್ಮಲ್ಲಿ ನಾಗದೋಷವೂ ಇಲ್ಲ, ನಾಗನ ಆರಾಧನೆಯೂ ಇಲ್ಲ. ತಪ್ಪು. ಎಲ್ಲರೂ ನಾವಿರುವಂತಹದ್ದು ಭೂಮಿ ಮೇಲೆ. ಆದಿಶೇಷನ ಒಂದು ಭೂಮಿಯನ್ನು ಹೊತ್ತುಕೊಂಡಿರ್ತಾನೆ. ಅವನ ಒಂದು ಋಣಭಾರವನ್ನು ಇಟ್ಟುಕೊಂಡೇ ಪ್ರತಿ ಜೀವಗಳು ಇರುವುದು. ಅದರಲ್ಲೂ ಮನುಷ್ಯನಿಗೆ ನೇರ ಕರ್ಮಗಳು ಹಿಟ್ಟಾಗೋದು, ಪ್ರಾಣಿಗಳಿಗೆ ಬರುವುದಿಲ್ಲ. ಯಾವ ಶಾಸ್ತ್ರಗಳಲ್ಲೂ ಉಲ್ಲೇಖ ಮಾಡಿಲ್ಲ. ಪ್ರಾಣಿಗಳ ಜನ್ಮ ಅದು ಮೂಕ ಜನ್ಮ. ಅದು ಏನು ಅಂತ ಹೇಳಿದರೆ, ಡೀಪಾಗಿ ಹೇಳಬೇಕು ಅಂದರೆ ಅದೊಂದು ನೀಚಯೋನಿ ಜನ್ಮ ಅಂತ ಹೇಳಿ ಉಲ್ಲೇಖ ಇದೆ. ಅದು ಬಿಡಿ, ಅದು ಸೈಡಿಗಿರಲಿ, ನಾನು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಪರಮಾತ್ಮನ ಸೃಷ್ಟಿ, ಅದನ್ನು ಗೌರವಿಸಬೇಕು, ಪ್ರೀತಿಸಬೇಕು ಅನ್ನೋದು ನನ್ನ ದೃಷ್ಟಿಕೋನ. ಇರಲಿ, ಅದು ಏನೇ ಇರಲಿ,
ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ ನಾಗನ ಒಂದು ಆರಾಧನೆ ಮಾಡೋದ್ರಿಂದ ನಿಮ್ಮ ಜೀವನದ ಸಮಸ್ಯೆಗಳು ಹೊರಗಡೆ ಹೋಗ್ತದೆ. ನಾಗನ ಆರಾಧನೆಯನ್ನು ಬಿಡಬೇಡಿ. ಇನ್ನೊಂದು ಮೇಯ್ನಾಗಿ ಪಿತೃಗಳ ಆರಾಧನೆಯನ್ನು ಬಿಡಬೇಡಿ. ಪಿತೃನ ಋಣವೇನಾದರೂ ಉಳಿದು ಹೋಯಿತು ಅಂತಾದರೆ ನೀವು ಯಾರ ಹತ್ರ ಹೋಗಿ ರೀಡಿಂಗು ತಗೊಂಡ್ರು, ಜಾತಕ ತೋರಿಸಿದ್ರು, ಹೋಮ ಮಾಡಿದ್ರು, ಹವನ ಮಾಡಿದ್ರು ಫಲ ಸಿಕ್ಕುವುದಿಲ್ಲ. ನೆನಪಿಟ್ಟುಕೊಳ್ಳಿ. ಈ 3 ವಿಚಾರಗಳನ್ನು ಸರಿಯಾಗಿ ಫಾಲೋ ಮಾಡಿ ಸಮಸ್ಯೆ ಬರ್ತಾ ಇದೆ ಅಂತಾದರೆ ಅದಕ್ಕೆ ಪರಿಹಾರ ಸಿಗ್ತದೆ. ಅದನ್ನು ಬಿಟ್ಟು ಈ 3 ವಿಚಾರಗಳು ನೀವಿಲ್ಲ ಅಂತಾದರೆ ಜೀವನದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಅದರಿಂದ ಹೊರಗೆ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಆಯಿತಾ? ಹಾಗಾಗಿ ಕುಲದೇವರನ್ನು, ನಿಮ್ಮ ಪಿತೃಗಳನ್ನು ಮತ್ತು ನಾಗನನ್ನು ಆರಾಧನೆ ಮಾಡೋದು ದಯವಿಟ್ಟು ಮರಿಬೇಡಿ. ಗ್ರಾಮ ದೇವತೆಗೆ ಸಂಬಂಧಪಟ್ಟ ಹಾಗೆ ವಾರಕ್ಕೊಮ್ಮೆಯ ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಆ ದೇವರ ಬುಡಕ್ಕೆ ಹೋಗಿ ನಿಮ್ಮ ಕೈಲಾದ ಕಾಣಿಕೆಯೋ, ಹೂವೋ, ಹಣ್ಣು ಇಡಿ, ನಮಸ್ಕಾರ ಮಾಡಿ ಬನ್ನಿ. ಜೀವನದ ಸಮಸ್ಯೆ ಹೋಗಲಿಕ್ಕೆ ಇಷ್ಟೇ ಸಾಕು. ಮೇಯ್ನಾಗಿ ಇಷ್ಟೇ ಬೇಕಾಗಿರುವಂತಹದ್ದು. ಯಾಕೆ ನಾನು ಇದನ್ನೆಲ್ಲ ಹೇಳ್ತೇನೆ ಅಂತ ಹೇಳಿದರೆ, ಕೇವಲ ರೀಡಿಂಗ್ ಮಾಡುವಂಥದ್ದು ಅಥವಾ ತಲೆಯನ್ನು ಗೊಂದಲ ಮಾಡುವಂಥದ್ದು ಅಥವಾ ನಿಮಗೆ ಅದು ಪರಿಹಾರ ಸಿಕ್ಕಿದರೆ ಸಂತೋಷ, ಇಲ್ಲದಿದ್ದರೆ ಏನೂ ಪ್ರಯೋಜನವೂ ಕೂಡ ಆಗೋದಿಲ್ಲ. ಕೆಲವು ವಿಚಾರಗಳನ್ನು, ಮಾರ್ಗದರ್ಶನವನ್ನು ತಿಳ್ಕೊಳ್ಳಿ ಅನ್ನುವಂತಹದ್ದು ನನ್ನದೊಂದು ರಿಕ್ವೆಸ್ಟ್. ನಿಮ್ಮ ಬದುಕಿನ ಬದಲಾವಣೆಗೋಸ್ಕರ ನಾನು ಹೇಳುವಂಥದ್ದು, ನಿಮ್ಮ ಸಮಸ್ಯೆಯ ನಿವಾರಣೆಗೋಸ್ಕರ. ಓಕೆನಾ? ಎಸ್. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಓದಬಹುದು. ಅರ್ಥ ಆಯ್ತಾ? ಜಾಬ್ ರಿಲೇಟೆಡ್ ಸಮಸ್ಯೆಗಳಿಗೂ ಕೂಡ ಓದಬಹುದು. ನೇಮ್ ಫೇಮಿಗೋಸ್ಕರನೂ ಓದಬಹುದು. ಓಕೆನಾ? ಎಸ್. ಬನ್ನಿ ಹಾಗಾದರೆ ಇವತ್ತಿನ ಕಾಫಿ ಕಪ್ ರೀಡಿಂಗನ್ನು ನೋಡುವ ಯಾವ ರೀತಿ ಬರ್ತದೆ ಅಂತ. ಆದಷ್ಟು ಫೋಕಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾಣಿಸ್ತದಲ್ವಾ? ಎಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಗುರು ರಾಘವೇಂದ್ರ, ತಾಯಿ ರಕ್ತೇಶ್ವರಿ, ಮಹಾಕಾಳಿ. ನಿಮಗೂ ಬ್ಲೆಸ್ಸಿಂಗ್ ಇರಲಿ, ನನಗೂ ಬ್ಲೆಸ್ಸಿಂಗ್ ಇರಲಿ, ಎಲ್ಲರಿಗೂ ಕೂಡ ಬ್ಲೆಸ್ಸಿಂಗ್ ಇರಲಿ. ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ, ನನ್ನ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಓಂ ತತ್ಸತ್, ಹರಿ ತತ್ಸತ್, ಓಂ ತತ್ಸತ್. ಸ್ವಾಮಿ ಗುರು ರಾಘವೇಂದ್ರ. ಫಸ್ಟ್ ಆಫ್ ಆಲ್ ನಾನು ಮೆಡಿಟೇಷನ್ ಮಾಡಿ ತೆಗೆದಂತಹ ಸ್ಟೋನ್ ಯಾವುದು ಅಂದರೆ ರೆಡ್ ಜಾಸ್ಪರ್ ಅನ್ನುವಂತಹದ್ದು ಮೂಲಾಧಾರ ಚಕ್ರವನ್ನು ತೋರಿಸ್ತಾ ಇದೆ. ಮೂಲಾಧಾರ ಚಕ್ರವನ್ನು ನೀವು ಸರಿಯಾಗಿ ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲ, ಬ್ಲಾಕೇಜ್ ಆಗಿದೆ ಮೂಲಾಧಾರ ಚಕ್ರ. ಯಾಕೆ ಹೇಗಾಗ್ತದೆ ಅಂದರೆ, ಫಸ್ಟ್ ಆಫ್ ಆಲ್ ಇತ್ತೀಚೆಗೆ ನಾವು ಮಣ್ಣಲ್ಲಿ ನಡೆಯುವುದನ್ನು ಬಿಟ್ಟಿದ್ದೇವೆ, ಮಣ್ಣಲ್ಲಿ ಮಾಡುವಂತಹ ಕೆಲಸಗಳನ್ನು ಕಮ್ಮಿ ಮಾಡಿದ್ದೇವೆ, ಭೂಮಿಯ ಒಂದು ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ, ಆಯಿತಾ? ಮತ್ತು ಏನು ಅಂತ ಹೇಳಿದರೆ, ನಮ್ಮ ಆಹಾರ ಪದ್ಧತಿಗಳಲ್ಲಿ ನಾವು ಬದಲಾವಣೆ ಮಾಡಿಕೊಂಡಿದ್ದೇವೆ. ಇದರಿಂದ ಏನಾಗ್ತದೆ ಅಂದರೆ ನ್ಯಾಚುರಲಿ, ಪ್ರಾಕೃತಿಕವಾಗಿಯೇ ಮೂಲಾಧಾರ ಚಕ್ರ ಬಂದಾಗ್ತದೆ. ಅರ್ಥ ಆಯ್ತಾ? ಬಂದು ಅಂತ ಹೇಳಲಿಕ್ಕೆ ಎಂತ ಹೇಳೋದು ನೀವು? ಓಕೆ, ನನಗೀಗ ನಿಮ್ಮ ಭಾಷೆಯ ಕನ್ನಡ ಪದಗಳು ಕೆಲವೊಮ್ಮೆ ಬರುವುದಿಲ್ಲ, ಇರಲಿ, ಆಯಿತಾ? ಬ್ಲಾಕ್ ಆಗ್ತದೆ, ತಡೆ ಹಿಡಿದಾಗ್ತದೆ. ನೀವು ಇದರಿಂದ ಏನಾಗ್ತದೆ, ಜಾಬ್ ಆಪರ್ಚುನಿಟಿ ಆಗಿರ್ಬೋದು, ಅಥವಾ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಗೊಂದಲಗಳು ಮತ್ತು ಧೈರ್ಯ ಇರುವುದಿಲ್ಲ, ಒಂದೇ ಕಡೆಗೆ ಗಮನ ಕೊಡಲಿಕ್ಕಾಗೋದಿಲ್ಲ, ಆ ರೀತಿಯ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತಾ ಹೋಗ್ತದೆ. ಹಾಗಾಗಿ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಭೂಮಿ ತಾಯಿಯ ಸೇವೆಯನ್ನು ಮಾಡಬಹುದು, ಅಥವಾ ಗಣಪತಿ ಅಥವಾ ದೇವಿಯ ಆರಾಧನೆಯನ್ನು ಮಾಡಬಹುದು. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ತಗೊಳ್ಳುವಂಥದ್ದು. ಈ ರೀತಿಯ ಒಂದು ಒಳ್ಳೆಯದರ ಕಡೆಗೆ ಗಮನ ಕೊಟ್ಟಾಗ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗ್ತದೆ. ಓಕೆನಾ? ಇದರ ಬಗ್ಗೆ ಒಂದಿನ 7 ಚಕ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ, ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಸದ್ಯಕ್ಕೆ ಸ್ವಲ್ಪ ಪುರ್ಸೋತಿಲ್ವ ಕಾರಣ ಆಗ್ತಾ ಇಲ್ಲ, ಕ್ಷಮೆ ಇರಲಿ, ಮಾಡಿ ಹಾಕುವ. ಎಸ್. ಬನ್ನಿ ಈಗ ಕಾಫಿ ಕಪ್ ಏನು ಹೇಳ್ತದೆ ಅಂತ ನೋಡುವ. ಥ್ಯಾಂಕ್ ಯು. ಓಕೆ. ಕಾಣಿಸ್ತದಲ್ಲ? ಇದು ನನಗೆ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ಈ ಭಾಗದಲ್ಲಿ ನೋಡಿದಾಗ ಒಬ್ಬ ರಾಜನ ತಲೆಯ ಮೇಲಿನ ಕಿರೀಟವನ್ನು ಇದು ತೋರಿಸ್ತಾ ಇದೆ. ಇದು ಏನನ್ನು ಹೇಳ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಏನು ಸ್ಥಾನಮಾನ, ಉದ್ಯೋಗದಲ್ಲಿ ಒಂದು ಅಭಿವೃದ್ಧಿಯನ್ನು ಕೇಳ್ತಾ ಇದ್ರೋ ಬಹುಶಃ ಅದು ನಿಮಗೆ ವಾಪಸ್ ಸಿಕ್ಕುವಂತಹ ಚಾನ್ಸಸ್ ಇದೆ. ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನಮಾನ, ಗೌರವಗಳು ಹೋಗಿದ್ರೆ ಅದು ಪುನಃ ವಾಪಸ್ ಬರ್ತದೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಉಂಟು. ಆದಿತ್ಯ ಹೃದಯ ಸ್ತೋತ್ರವನ್ನು ಓದುವುದಕ್ಕೆ ಮರಿಬೇಡಿ.
ಓಕೆನಾ. ಎಸ್. ಮತ್ತು ಹಾಗೆ ಈ ಸೈಡಿಗೆ ನನಗೆ ನೋಡಿದಾಗ ಇಲ್ಲಿ ಕುಟುಂಬದ ಒಂದು ಗಲಾಟೆಗಳನ್ನು ನೇರವಾಗಿ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ದಟ್ ಮೀನ್ಸ್ ಏನು ಅಂತ ಹೇಳಿದ್ರೆ ಸಂಬಂಧಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂತಹದ್ದು. ಅದು ದಂಪತಿಯೇ ಆಗಬೇಕು ಅಂತಿಲ್ಲ. ಮನೆಯಲ್ಲಿ ಏನು ಅಂತ ಹೇಳಿದ್ರೆ ಮನೆಯ ಮಕ್ಕಳಾಗಿರ್ಬೋದು ಅಥವಾ ಮನೆಯ ಯಾವುದೇ ಪರ್ಸನ್ಸ್ ಆಗಿರ್ಬೋದು, ಒಬ್ಬರು ಹೇಳಿದ್ದನ್ನು ಒಬ್ಬರು ಒಪ್ಪಿಕೊಳ್ತಾ ಇಲ್ಲ. ಇದರಿಂದ ದಿನಬೆಳಗಾದರೆ ಕಿರಿಕಿರಿ ಬರುವಂತಹದ್ದು. ಈ ರೀತಿಯಾಗಿ ಇದು ಸೂಚನೆಯನ್ನು ಕೊಡ್ತಾ ಇದೆ. ಹಾಗೆ ಅದರ ಜೊತೆಗೆ ಒಂದು ಪಕ್ಷಿಗಳ ಹಾರಾಟ ನೇರವಾಗಿ ಕಾಣಿಸ್ತಾ ಇರೋದ್ರಿಂದ ನೀವು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಆಲೋಚನೆ ಮಾಡ್ತಾ ಇದ್ರು, ಒಂದು ಸಂದೇಶ ಇಲ್ಲ, ಒಂದು ವಿಚಾರಗಳು ತಿಳಿದು ಬರ್ತಾ ಇಲ್ಲ ಅಂತ, ಆ ವಿಚಾರಗಳು ಸದ್ಯದಲ್ಲಿಯೇ ನಿಮಗೆ ತಲುಪಬೇಕಾದವರ ಕೈಯಿಂದ ತಲುಪ್ತದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಸ್ವಲ್ಪ ಡೀಪಾಗಿ ನೋಡಿದಾಗ ನನಗನ್ನಿಸ್ತಾ ಉಂಟು, ಯಾವುದೋ ಒಂದು ವಿಷಯ ನಿಧಾನವಾಗಿ ಅದು ಪ್ರೊಸೆಸ್ ಆಗ್ತಾ ಇದೆ, ಪ್ರೋಗ್ರೆಸ್ಸನ್ನು ಪಡ್ಕೊಳ್ತಾ ಇದೆ, ಗಡಿಬಿಡಿ ಮಾಡಬೇಡಿ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ತಳಭಾಗದಲ್ಲಿ ಒಂದು ಕಾಫಿಯನ್ನು ನೋಡಿದಾಗ ಅಷ್ಟಾಗಿ ಉಳಿಯದಿದ್ದರೂ ಮಧ್ಯದಲ್ಲಿ ತುಂಬಾ ಉಳಿದಿರೋದ್ರಿಂದ ಅನಗತ್ಯವಾದಂತಹ ಚಿಂತೆ ಮಾಡ್ತಾ ಇದ್ದೀರಾ, ಸ್ಟ್ರೆಸ್ಸಿಗೆ ಒಳಗಾಗ್ತಿದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಕಣ್ಣಿನ ಆಕೃತಿ ನೇರವಾಗಿ ಬಂದಿರೋದ್ರಿಂದ ನಿಮ್ಮ ಕುಟುಂಬದ ಮೇಲೆ ಅಥವಾ ನಿಮ್ಮ ಮೇಲೆ ದೃಷ್ಟಿದೋಷ, ನರದೃಷ್ಟಿ, ಪ್ರಮುಖವಾಗಿ ನರದೃಷ್ಟಿ ಆಗಿದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ದಯವಿಟ್ಟು ನಿಮಗೆ ಗೊತ್ತಿರುವಂತಹ ರಿಚುವಲ್ಸ್ ಮೂಲಕ ನರದೃಷ್ಟಿಯನ್ನು ಹೋಗಲಾಡಿಸ್ಕೊಳ್ಳಿ. ಇಲ್ಲದಿದ್ದರೆ ಅಭಿವೃದ್ಧಿ ಖಂಡಿತವಾಗಿಯೂ ಕುಂಠಿತ ಆಗುತ್ತೆ ಅಥವಾ ಮನೆ ಮಂದಿಯ ಆರೋಗ್ಯ ಹದಗೆಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನೂ ಕೆಲವರಿಗೆ ಅಪಘಾತ ಭಯ ಬರುವಂತಹ ಚಾನ್ಸಸ್ ಇದೆ. ಸ್ವಲ್ಪ ಜೋಪಾನ ಮಾಡಿ ಅಂತ ನಾನು ಈ ಮೂಲಕ ಹೇಳ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡಿ, ಆನೆಯ ಚಿತ್ರವನ್ನು ಕೂಡ ಕಾಣಿಸ್ತಾ ಉಂಟು. ಈ ಆನೆಯ ಚಿತ್ರ ಏನನ್ನು ತೋರಿಸ್ತದೆ ಅಂತ ಹೇಳಿದಾಗ, ಗಣಪತಿಯ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ. ವಾಪಸ್ ರೆಡ್ ಜಾಸ್ಪರ್ ನಾನು ಹೇಳಿದಾಗೆ ಆಯಿತು. ಗಣಪತಿಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನು ಕಟ್ಟಿಕೊಳ್ಳೋದ್ರಿಂದ ನಿಮ್ಮ ಯಾವುದೋ ಒಂದು ಉದ್ಯೋಗಕ್ಕೆ ಸಂಬಂಧಿಸಿದ, ವಿದ್ಯೆಗೋ ಆರೋಗ್ಯಕ್ಕೋ ಸಂಬಂಧಿಸಿದಂತಹ ಸಮಸ್ಯೆ ಹೊರಗಡೆ ಹೋಗ್ತದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಹಾವುಗಳ ಒಂದು ಚಿತ್ರ ಕೂಡ ಬಂದಿರೋದ್ರಿಂದ ಬಹುಶಃ ಸರ್ಪಾಕೃತಿ ಏನನ್ನು ತೋರಿಸ್ತದೆ ಅಂದರೆ ಜೀವನದ ಒಂದು ಟ್ರಾನ್ಸ್ಫಾರ್ಮೇಷನ್ ಸಮಯ. ನೀವು ಏನನ್ನು ಗ್ರಹಿಸಿದ್ರೂ ಅದು ನಿಧಾನವಾಗಿ ಬದಲಾವಣೆ ಆಗ್ತದೆ. ನಿಮ್ಮ ವೈಯಕ್ತಿಕ ಬದಲಾವಣೆ ಕೂಡ ಆಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಬಹುಶಃ ನಿಮ್ಮನ್ನು ನೀವು ಬಂಧಿಸಿ ಇಟ್ಕೊಂಡಿದ್ರಿ, ಅದರಿಂದ ಕಂಪ್ಲೀಟಾಗಿ ಹೊರಗೆ ಬನ್ನಿ. ನಾನು ಹೇಳೋದೇನು ಗೊತ್ತಾ, ನಮ್ಮನ್ನು ಯಾರೇ ಹರ್ಟ್ ಮಾಡಲಿ, ಏನೇ ಮಾಡಲಿ, ಅದರ ಕಡೆಗೆ ಗಮನ ಕೊಟ್ಟರೆ ನಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಆಗ್ತದೆ. ನಿಮ್ಮ ಅಭಿವೃದ್ಧಿಯ ಕಡೆಗೆ ನೀವು ಗಮನ ಕೊಡುವುದನ್ನು ಕಲೀರಿ. ಇಲ್ಲಿ ಬಂದಿರುವಂತಹ ಸರ್ಪ ಕೂಡ ಅದನ್ನೇ ಹೇಳ್ತಾ ಉಂಟು. ಓಕೆನಾ. ಎಸ್, ಬನ್ನಿ ನೆಕ್ಸ್ಟ್ ಏನು ಹೇಳ್ತದೆ ನೋಡುವ. ಮರದ ಹಾಗೆ ಕೊಂಬೆಗಳ ಹಾಗೆ ಎಲ್ಲ ಚಿತ್ರಗಳು ಇರೋದ್ರಿಂದ ಬಹುಶಃ ಕೆಲವರು ಅಂದ್ಕೊಳ್ತಾ ಇದ್ದೀರಾ ಅಭಿವೃದ್ಧಿ ಅನ್ನುವಂಥದ್ದು ಸ್ಟ್ರಕ್ ಆಗಿದೆ ಅಥವಾ ಫೈನಾನ್ಷಿಯಲಿ ನಾನು ಸ್ಟ್ರಕ್ ಆಗಿದ್ದೇನೆ ಅನ್ನುವಂತಹದ್ದನ್ನು ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ನಿಮಗೆ ಗಾಡ್ ಗ್ರೇಸ್ ಏನು ಹೇಳ್ತಾ ಇದೆ, ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ಸ್ವಲ್ಪ ಸಮಯದವರೆಗೆ ಕಾಯಿ, ನೀನು ಅದಕ್ಕಾಗಿ ಸಂಪೂರ್ಣವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ, ಬರೀ ಚಿಂತೆ ಮಾಡ್ತಾ ಕೂತಿದ್ದೀಯಾ. ಖಂಡಿತವಾಗಿಯೂ ನಿನಗೆ ತಲುಪಬೇಕಾದಂಥ ಸಂದರ್ಭದಲ್ಲಿ ಅದು ಬರ್ತದೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡ್ಕೋ ಅನ್ನುವಂತಹ ರೀತಿಯಲ್ಲಿ ಇದು ಸೂಚನೆಯನ್ನು ಕೊಡ್ತಾ ಇದೆ. ಮತ್ತು ಅದರ ಜೊತೆಗೆ ಸ್ಪೆಷಲಿ ಹೃದಯದ ಚಿತ್ರ ಕೂಡ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ, ಎಸ್, ಈ ಭಾಗದಲ್ಲಿ ಹೃದಯದ ಚಿತ್ರ ಕಾಣಿಸ್ತಾ ಇರೋದ್ರಿಂದ ಕೆಲವರಿಗೆ ಮದುವೆ ಅಥವಾ ನೀವು ಯಾರನ್ನೋ ಪ್ರೀತಿಸಿರುವಂತಹದ್ದು ಎಸ್ಪೆಷಲಿ, ಓಕೆನಾ, ಆ ಚಿತ್ರ ಕೂಡ ನನಗೆ ಅನಿಸ್ತಾ ಉಂಟು. ಇಲ್ಲಿ ವಾತಾವರಣ ಇದೆ, ಓಕೆನಾ. ಅದರಿಂದ ಸುದ್ದಿ ವಿಷಯಗಳು ಸಂಗತಿಗಳು ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಇದು ಯಾವುದೋ ರಿಲೇಷನ್ಶಿಪ್ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕಂಪ್ಲೀಟ್ ಆಗಿರುವಂತಹ ಹೃದಯ ಅಲ್ಲ ಇದು ನನ್ನ ಪ್ರಕಾರ. ಹಾಗಾಗಿ ಇದು ಏನು ಅಂತ ಹೇಳಿದರೆ, ಕೆಲವರಿಗೆ ಕೆಲವು ಸಂಗಾತಿಯಿಂದ ದ್ರೋಹ, ಮೋಸ, ಅನ್ಯಾಯ ಆಗಿರುವಂತಹದ್ದು, ರೆಸ್ಪೆಕ್ಟ್ ಇಲ್ಲದೇ ಇರುವಂತಹದ್ದು ಕೂಡ ನೇರವಾಗಿ ಹಿಟ್ಟೊಡಿತಾ ಇರುವಂತಹದ್ದು ನನಗೆ ಕಾಣಿಸ್ತಾ ಇದೆ. ಅಲ್ಲಲ್ಲಿ ರಸ್ತೆಗಳು ಓಪನ್ ಆಗಿರೋದ್ರಿಂದ ದಾರಿಗಳು ನಿಮಗೆ ಅವಕಾಶ ಸಿಕ್ಕಿದೆ, ಯೂನಿವರ್ಸ್ ಕೊಡ್ತಾ ಇದೆ ನಿಮಗೆ ಅವಕಾಶ, ನೀವು ಅದರ ಕಡೆಗೆ ಹೋಗ್ತಾ ಇಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಯೂನಿವರ್ಸ್ ನಿಮಗೆ ನೀಡ್ತಾ ಇದೆ. ಹಾಗೆ ಅದರ ಜೊತೆಗೆ ಸ್ಪಷ್ಟವಾಗಿ ನೋಡಿದಾಗ ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ. ಬಹುಶಃ ನಿಮ್ಮ ಜೀವನಕ್ಕೆ, ನಿಮಗೆ ನಿಮ್ಮ ಗ್ರೋತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂತಹದ್ದನ್ನು ಇದು ಸೂಚನೆ ಕೊಡ್ತಾರೆ. ಎಸ್ಪೆಷಲಿ ಏನು ಅಂತ ಹೇಳಿದ್ರೆ ಈ ಮಂತಲ್ಲಿ ನಿಮಗೆ ಸಿಕ್ಕಬಹುದು ಅಂತ ನನಗನ್ನಿಸ್ತಾ ಉಂಟು. ಓಕೆನಾ. ಎಸ್, ಪರ್ಸನ್ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದೆ. ಪ್ರಸ್ತುತವಾಗಿ ನೋಡಿದಾಗ ಬೆಟ್ಟದ ಆಕೃತಿಗಳು ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ಬಹುಶಃ ನಿಮ್ಮ ಜೀವನದಲ್ಲಿ ನಿಮ್ಮ ಫೈನಾನ್ಸಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಸುಮ್ಮನೆ ಅನಗತ್ಯವಾಗಿ ಚಿಂತೆ ಮಾಡಿಕೊಂಡು ಅಡೆತಡೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿರುವಂತಹ ಪ್ರಮುಖ ಅಕ್ಷರಗಳನ್ನು ಕೇಳಿದಾಗ RM, ಒಂದು ನಿಮಿಷ,
3 ತುಂಬಾ ಡಾಮಿನೇಟಾಗಿ ಕೂಡ ನನಗೆ ಕಾಣಿಸ್ತಾ ಉಂಟು. ಹಾಗೆ ಅದರ ಜೊತೆಗೆ LCS ಇಷ್ಟು ಅಕ್ಷರಗಳು ಕೂಡ ನೇರವಾಗಿ ನನಗಿಲ್ಲಿ ಕಾಣಿಸ್ತಾ ಉಂಟು. ಓಕೆನಾ. ಈ ಭಾಗದಲ್ಲಿ ಏನು ಅಂತ ಹೇಳಿದರೆ ಮೂಲಾಧಾರ ಚಕ್ರದ ಬಗ್ಗೆ ಸ್ವಲ್ಪ ಅಂದರೆ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಏನು ಮಾಡಬಹುದು ಅದರ ಬಗ್ಗೆನಾದರೂ ತಿಳ್ಕೊಳ್ಳಿ. ಯಾಕೆಂದರೆ ಇದರಲ್ಲೂ ಕೂಡ ರೂಟ್ ಚಕ್ರದ ಬಗೆಗಿನ ಮಾಹಿತಿಗಳು ನನಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಇದು ಏನನ್ನು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದರೆ, ಸ್ಟ್ರೆಂತ್ ಇಲ್ಲ ನಿಮ್ಮಲ್ಲಿ, ಕರೇಜ್ ಒಂದೇನಂತಾರೆ ಕಾನ್ಫಿಡೆನ್ಸ್ ಇಲ್ಲ, ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸು ಫೋಕಸ್ ಆಗ್ತಾ ಇಲ್ಲ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವಿಯ ಆರಾಧನೆ, ಗಣಪತಿಯ ಆರಾಧನೆಯನ್ನು ಮಾಡೋದ್ರಿಂದ ಬಹುಶಃ ನಿಮ್ಮ ಸಮಸ್ಯೆ ಹೊರಗಡೆ ಬರ್ಬೋದು ಅಂತ ಮತ್ತೆ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಓಕೆನಾ. ಎಸ್. ಅದರ ಜೊತೆಗೆ ಒಂದು ನಿಮಿಷ. ಓಕೆ, ಏನೋ ವಿಚಿತ್ರವಾದಂತಹ ಕೃತಿ, ನಿಲ್ಲಿ ಅದೇನು ಅಂತ ಸ್ಪಷ್ಟಪಡಿಸುವ. ಯಾವುದೋ ದೇವಸ್ಥಾನದ ಚಿತ್ರ ಸರಿಯಾಗಿ ಸ್ಪಷ್ಟವಾಗಿ ಇದು ಮೂಡಿಲ್ಲ. ಓಕೆ, ಯಾವುದಾದ್ರು ದೇವಸ್ಥಾನದ ಹರಕೆ ಬಾಕಿ ಮಾಡಿಕೊಂಡಿದ್ರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೀವು ಅದನ್ನು ತೀರಿಸಿಲ್ಲ ನೋಡುವ. ಮತ್ತು ಕಾರ್ಡಲ್ಲಿ ಅದು ಯಾವ ದೇವಸ್ಥಾನದ ಬಗ್ಗೆ, ಯಾವ ದೇವರ ಬಗ್ಗೆ ಅಂತ ನೋಡುವ. ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನನಗೆ. ಹರಕೆ ಬಾಕಿ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತದೆ. ದಯವಿಟ್ಟು ಅದನ್ನು ತೀರಿಸಿಬಿಡಿ, ತೊಂದರೆ ಬರ್ತಾ ಉಂಟು, ಅದನ್ನು ಮರಿಬೇಡಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಎಸ್ಪೆಷಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೋ ಫೀಮೇಲ್ ಪರ್ಸನ್ ಅವರ ಜೀವನಕ್ಕಾಗಿ ಅವರೇ ಕಷ್ಟಪಡ್ತಾ ಇದ್ದಾರೆ. ಮೇಲ್ ಪರ್ಸನಿಂದ ಯಾವುದೇ ರೀತಿಯ ಒಂದು ಆ ಮನೆಗೆ ಪ್ರೊಟೆಕ್ಷನ್ ಸಿಗ್ತಾ ಇಲ್ಲ. ಅವರಾಗಿ ಅವರ ಜೀವನದ ಬಂಡಿಯನ್ನು ಎಳಿತಾ ಇದ್ದಾರೆ ಅನ್ನುವಂತಹದ್ದನ್ನು ಇದು ಮೇಯ್ನಾಗಿ ತೋರಿಸ್ತಾ ಇದೆ. ಯಾರ್ದೋ ವಿಚಾರ ಸ್ಪೆಸಿಫಿಕ್ ಆಗಿ ಬರ್ತಾ ಇದೆ. ಇರಲಿ. ನೆಕ್ಸ್ಟ್ ಏನು ಅಂತ ಹೇಳಿದರೆ, ಅದರ ಜೊತೆಗೆ ಕಾಫಿ ಎಲ್ಲ ಈ ಸೈಡ್ ಇದೆ, ಒಂದು ಸೈಡ್ ಕಾಫಿ ಇಲ್ಲ. ದಟ್ ಮೀನ್ಸ್ ಏನು ಅಂತ ಹೇಳಿದಾಗ, ಯಾವುದೋ ಒಂದು ಸ್ಪೆಸಿಫಿಕ್ ಆದಂತಹ ದಾರಿ ಆಲ್ರೆಡಿ ಓಪನ್ ಆಗಿದೆ, ನೀವು ಭಯಪಡ್ತಾ ಇದ್ದೀರಾ, ನೀವು ಅದಕ್ಕೆ ಮುಂದೆ ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ದಾರಿ ಗೊತ್ತು, ಆದರೆ ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಬಹುಶಃ ದೃಷ್ಟಿದೋಷ ಕೂಡ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಆರೋಗ್ಯದ ಸಮಸ್ಯೆಗಳು ಕೂಡ ನೇರವಾಗಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಸ್ವಲ್ಪ ಗಮನ ವಹಿಸಿ ಅನ್ನುವಂತಹದ್ದು ನನ್ನ ಅಡ್ವೈಸ್. ಓಕೆನಾ. ಓಕೆ, ಅಷ್ಟೇನು ಸ್ಪಷ್ಟವಾಗಿ ಬಂದಿಲ್ಲ. ಓಕೆ, ನೆಕ್ಸ್ಟ್ ಇದನ್ನು ನೋಡುವ. ಇದು ಏನನ್ನು ಹೇಳ್ತಾ ಇದೆ ಅಂತ ಹೇಳಿದಾಗ, ಇದು ನಿಮಗೆ ಕಾಣಿಸ್ತದೆ ಅಂದ್ಕೊಳ್ತೇನೆ, ಫೋಕಸ್ ಮಾಡ್ತೇನೆ ನೋಡಿ. ನಿಮಗೆ ಅಂದಾಜಾಗ್ತದೆ ಹೇಗೆ ಒಂದು ಕಾಫಿ ತನ್ನ ಒಂದು ನೀರನ್ನು ಮೇಲೆ ಬಿಟ್ಟು ಅಡಿಯಲ್ಲಿ ಕಾಫಿ ತಳದಲ್ಲಿ ಹೋಗಿ ಉಳಿದಿದೆ. ತುಂಬಾ ಸ್ಟ್ರೆಸ್ಸಲ್ಲಿದ್ದೀರಾ, ತುಂಬಾ ಒತ್ತಡದಲ್ಲಿದ್ದೀರಾ ಫಸ್ಟ್ ಆಫ್ ಆಲ್. ಸೆಕೆಂಡ್ ಒನ್, ಕೆಲವರಿಗೆ ಗ್ರಹಣವೇ ಬಡ್ದ ಹಾಗಾಗಿದೆ ಜೀವನದಲ್ಲಿ. 3 ತಿಂಗಳವರೆಗೆ ಮೇಜರಾದಂತಹ ಡಿಸಿಷನ್ಸ್ ಬಗ್ಗೆ ತೊಗೊಳ್ತೀರಿ ಅಂತಾದರೆ ಜಾತಕವನ್ನು ತೋರಿಸಿ, ಯಾರನ್ನಾದರೂ ಸಲಹೆ ತಗೊಳ್ಳಿ. ಯಾವುದೇ ಮೇಜರ್ ಡಿಸಿಷನ್ನ ಆದಷ್ಟು ತಗೊಳ್ಳಿಕ್ಕೆ ಅವಾಯ್ಡ್ ಮಾಡಿ ಅಂತ ನನ್ನ ಸಜೆಷನ್. ಓಕೆನಾ. ನೆಕ್ಸ್ಟ್ ಹೇಳಬೇಕು ಅಂತಾದರೆ, ಇದರ ಬಗ್ಗೆ ಪ್ರಮುಖವಾಗಿ ಏನನ್ನು ತೋರಿಸ್ತಾ ಇದೆ, ಯಾವುದೋ ಒಂದು ತಡೆಯನ್ನು ತೋರಿಸ್ತಾ ಇದೆ. ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸ ತಡೆ, ಅನಂತರ ಅದು ನಿಧಾನವಾಗಿ ತೆರವಿಗೆ ಹೋಗಿ ನಿಮಗೊಂದು ಸುಲಭವಾದಂತಹ ದಾರಿ ಕಾಣಿಸ್ತದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟಪಡಿಸ್ತಾ ಇದೆ. ಆಯಿತಾ. ಇಲ್ಲಿ ಒಂದು ನಿಮಿಷ. ಯೂನಿವರ್ಸ್, ಶ್ರೀ ಗುರು ರಾಘವೇಂದ್ರ ಯಾವ ರೀತಿ ವೈಬ್ರೇಟ್ ಆಗ್ತದೆ ನೋಡುವ. ಎಸ್, ಇದು ಸ್ಪಷ್ಟವಾಗಿ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದರೆ, ಕರ್ಮಕ್ಕೆ ಬಿಟ್ಟಿದ್ದೀರಾ. ಕೆಲವರು ಏನಾಗಿದೆ ಅಂತ ಹೇಳಿದ್ರೆ, ಜೀವನದಲ್ಲಿ ಸಾಕಷ್ಟು ನೊಂದು ಬಿಟ್ಟಿದ್ದೀರಾ, ದೇವರ ಮೇಲೆ ಭಾರ ಹಾಕಿ ಕೂತಿದ್ದೀರಾ ಅನ್ನುವಂತಹ ರೀತಿಯಲ್ಲಿ ಇದು ಹೇಳ್ತಾ ಇದೆ. ಯಾಕೆಂದರೆ ಹೀಗೆ ಬರೆಯುವಾಗ ಯೂನಿವರ್ಸ್ನ ಸಿಂಬಲ್ ನೇರವಾಗಿ ಕಾಣಿಸಿತು. ಎಸ್ಪೆಷಲಿ ಈ ಒಂದು ರೀಡಿಂಗಲ್ಲಿ ಜಿ ಮತ್ತು ಸಿ ಅಕ್ಷರದವರು, ಜಿ ಅಥವಾ ಸಿ ನಿಮ್ಮ ಸ್ಪೆಲ್ಲಿಂಗಲ್ಲಿದ್ದರೆ ತುಂಬಾ ಪ್ರಾಬ್ಲಮ್ಮಲ್ಲಿದ್ದೀರಾ ಅಂತ ನನಗನ್ನಿಸ್ತಾ ಉಂಟು. ಓಕೆ, ಎನಿವೆ ಏನೇ ಇರಲಿ, ಒಳ್ಳೆಯದಾಗಲಿ. ಎಸ್, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾರೋ ಏನಾದರೂ ಹೇಳುತ್ತಾ ಅಂತ ಕೇಳಿ ನೋಡುವ. ಕಾರ್ಡನ್ನು ತೆಗೆದು ನೋಡ್ತೇನೆ. ಈ ಕಾಫಿ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ?
ಡಿವೈನ್ ಏಂಜಲ್ಸ್, ಆರ್ಕೇಂಜಲ್ ಮೈಕಲ್ ಸರಿಯಾದಂತಹ ಒಂದು ಕಾರ್ಡ್ಗಳನ್ನು ಕೊಡಿ. ದ ಲವರ್ಸ್ ಕಾರ್ಡ್ ಬಂದಿದೆ. ಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ತಾಯಿ ರಕ್ತೇಶ್ವರಿ. ಎಸ್, ಕರೆಕ್ಟಾಗಿ ಬಂದಿದೆ ರೀಡಿಂಗಲ್ಲಿ. ದ ಲವರ್ಸ್ ಕಾರ್ಡ್ ಬಂದಿದೆ. ಹೊಸ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬಂದಿರಬಹುದು ಬಹುಶಃ, ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಕಂಪ್ಲೇಂಟ್ ಇದೆ, ಅದನ್ನು ದೇವರಿಗೆ ಸರೆಂಡರ್ ಮಾಡ್ತಾ ಇದ್ದೀರಾ. ಅದು ಕೂಡ ಅದನ್ನೇ ಹೇಳಿತು, ಅದನ್ನು ಕೂಡ ಇದು ಹೇಳ್ತಾ ಇದೆ. ಸ್ವಲ್ಪ ಜಾಗ್ರತೆ ಮಾಡಿ, 3 ತಿಂಗಳವರೆಗೆ ಮೇಜರ್ ಡಿಸಿಷನ್ನ ತೊಗೊಳ್ಬೇಡಿ ಅಂತಲೂ ಒಂದೇ ಕಾರ್ಡಲ್ಲಿ ಹೇಳ್ತಾ ಇದೆ. 5 ಆಫ್ ವಾಂಡ್ಸ್ ಬಂದಿದೆ, ಕರೆಕ್ಟಾಗಿ ಹೇಳಿತು. ಕಾಫಿ ಕಪ್ ರೀಡಿಂಗಲ್ಲಿ ಹೇಳಿದಾಗೆ ಫ್ಯಾಮಿಲಿಯ ಒಳಗೆ ಜಗಳ ಇದೆ. ಕುಟುಂಬಗಳ ನಡುವೆ ಜಗಳ ಇರ್ಬೋದು, ಅಥವಾ ಕುಟುಂಬದ ಸಂಬಂಧಗಳ ನಡುವೆ ಜಗಳ ಇರ್ಬೋದು, ಗಂಡ ಹೆಂಡತಿಯ ನಡುವೆ ಜಗಳ ಇರ್ಬೋದು. ಯಾವುದೋ ಒಂದು ವಿಚಾರದ ಬಗ್ಗೆ ನಿಮ್ಮೊಳಗೆ ನೀವು ಅಂಡರ್ಸ್ಟ್ಯಾಂಡಿಂಗಾಗಿ ಇಲ್ಲ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹುಶಃ ಮೇಲ್ ಡಾಮಿನೇಟ್ ಆಗಿದ್ದಾರೆ ಮನೆಯಲ್ಲಿ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೀತಿ ಇದ್ದರೂ ಕೂಡ ತುಂಬಾ ಡಾಮಿನೇಟ್ ಮಾಡ್ತಾರೆ, ಕೆಲವೊಮ್ಮೆ ಅದು ಮಾನಸಿಕ ಕಿರಿಕಿರಿಗೆ ಕಾರಣ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಾನು ಅದೇ ಹೇಳಿದ್ದು, ಮೂಲಾಧಾರ ಚಕ್ರವನ್ನೇ ಇದು ಹೇಳ್ತಾ ಇದೆ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ, ದೇವಿಯ ಆರಾಧನೆ, ಗಣಪತಿಯ ಆರಾಧನೆ ಖಂಡಿತ ಬೇಕು. ಗೊಂದಲ ಇದೆ, ಸಾಕಷ್ಟು ಗೊಂದಲ ಇದೆ, ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಾನ್ಫಿಡೆನ್ಸ್ ಆಗಿ ನಿಮ್ಮನ್ನು ನೀವು ಇಟ್ಕೊಂಡಿಲ್ಲ ಅನ್ನುವಂತಹದ್ದನ್ನು ಇದು ನೇರವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಬೇರೆಯವರ ಒಂದು ದೃಷ್ಟಿ ಕೂಡ ನಿಮ್ಮ ಮೇಲೆ ಇರ್ಬೋದು, ಅಥವಾ ಬೇರೆ ಪರ್ಸನ್ನ ಒಂದು ಎಂಟ್ರಿ ಇರೋದ್ರಿಂದ ಕಿರಿಕಿರಿಗಳು ಸಂಸಾರದಲ್ಲಿ ತುಂಬಾ ನಡೀತಾ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಎಸ್. ಇನ್ನೇನಾದರೂ ಈ ಒಂದು ಕಾಫಿ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಿವೈನ್ ಸ್ಪಿರಿಟ್ಸ್? 2 ಕಾರ್ಡ್ಗಳನ್ನು ನನಗೆ ಕೊಡಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ಎಸ್, ನೈಟ್ ಆಫ್ ವಾಂಡ್ಸ್ ಮತ್ತು ಪೇಜ್ ಆಫ್ ಕಪ್ಸ್ ಬಂದಿದೆ. ಎಸ್, ಎಗೇನ್ ಅದನ್ನೇ ಹೇಳ್ತಾ ಇದೆ. ಹೊಸ ಸುದ್ದಿ, ಹೊಸ ಸಂದೇಶ, ಸಣ್ಣದಾದಂತಹ ಯಾವುದೋ ಒಂದು ಪಾಸಿಟಿವ್ನ ಸಂದೇಶ ನಿಮಗೆ ಸಿಗ್ತಾ ಇದೆ. ಅದು ಮುಂದೆ ನಿಮಗೆ ಗ್ರೋತನ್ನು ತೋರಿಸುತ್ತೆ, ದಾರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವರಿಗೆ ಇಲ್ಲಿ ಸಾಲದ ಸಮಸ್ಯೆಗಳು ಕೂಡ ಇರ್ಬೋದು, ಅದನ್ನು ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ನೇರವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಮನೆಯೊಳಗಿನ ಶತ್ರುಗಳೇ ಜಾಸ್ತಿ ಜೀವನದಲ್ಲಿ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಅಡಾಪ್ಟಬಿಲಿಟಿ ಅನ್ನುವಂಥದ್ದನ್ನು ಬೆಳೆಸ್ಕೊಳ್ಳಿ. ಅಡಾಪ್ಟಬಿಲಿಟಿ ಅಂತ ಹೇಳಿದ್ರೆ ಏನು? ಅಡ್ಜಸ್ಟ್ಮೆಂಟ್ ಆಗುವಂತಹದ್ದು, ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆಗಳಿಗೆ ಒಳಪಡಿಸುವಂಥದ್ದು. ಈ ರೀತಿಯ ಒಂದು ಗುಣವನ್ನು ಕೆಲವೊಮ್ಮೆ ಬೆಳೆಸ್ಕೊಳ್ಬೇಕಾಗುತ್ತೆ ಅನ್ನುವಂತಹದ್ದನ್ನು ಕೂಡ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ಇನ್ಯಾವುದಾದ್ರೂ 1-2 ಕಾರ್ಡ್ ಕೊಡ್ತೀರಾ? 1-2 ಕಾರ್ಡ್ ಕ್ಲಿಯರಾಗಿ ಮಾಡಿ ಯಾವುದಾದ್ರೂ ವಿಚಾರವನ್ನು. ಎಸ್, ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರಾ ಅಂತ ಅನಿಸುತ್ತೆ, ಅಥವಾ ಮದುವೆ ಪ್ರಪೋಸಲ್ಸಿಗಾಗಿ ಹುಡುಕ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ಗಾಗಿರ್ಬೋದು, ಅಥವಾ ಯಾವುದೋ ಒಂದು ಎಂಡಾಗಲಿಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅನಿಸುತ್ತೆ. ನಿಮ್ಮ ಮುಂದೆ ಅಪಾರ್ಚುನಿಟೀಸ್ ಇದೆ, ನಿಮಗಾಗಿ ಗೈಡ್ಲೈನ್ಸ್ ಸಿಗ್ತಾ ಇದೆ. ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸುಳ್ಳಿನ ಕಡೆಗೆ ಫೋಕಸ್ ಆಗಬೇಡಿ, ಮೋಸ ಹೋಗಬೇಡಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೊಸ ಜಾಬ್ ಬರುವಂತಹದ್ದು, ಅಥವಾ ನೀವು ಗ್ರಹಿಸಿದ್ರಲ್ಲಿ ಅಭಿವೃದ್ಧಿ, ಬದಲಾವಣೆ ವೇಗದಲ್ಲಿ ಆಗುವಂತಹ ಚಾನ್ಸಸ್ ಇದೆ. ಟೆಂಪರೆನ್ಸ್ ಕಾರ್ಡ್ ಕೂಡ ಬಂದಿರೋದ್ರಿಂದ ಎಮೋಷನಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದೆ, ಎಮೋಷನಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ವಿಂಗ್ಸ್ ಮತ್ತು ಈ ಕಲರ್ಸ್ ನೋಡಿ, ಸೇಮ್ ಅದೇ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ, ಎಲ್ಲ ಕಡೆಯಲ್ಲೂ ಅದೇ ಕಲರ್ಸ್ ನಂಗೆ ನೇರವಾಗಿ ಕಾಣಿಸ್ತಾ ಉಂಟು. ದೇವಿಯ ಆರಾಧನೆಯನ್ನು ಮರ್ತಿದ್ದೀರಾ ಕೆಲವರು, ಮರಿಬೇಡಿ. ಗಣಪತಿಯ ಆರಾಧನೆಯನ್ನು ಮರಿಬೇಡಿ, ನೇರವಾಗಿ ಹೇಳ್ತಾ ಉಂಟು. ಕುಲದೇವರ ಬಗೆಗೇ ಇದು ನೇರವಾಗಿ ಹೇಳ್ತಾ ಉಂಟು. ಗಮನ ಹರಿಸಿ, ಬಿಡಬೇಡಿ. ಓಕೆನಾ? ಕೆಲವರಿಗೆ ಉದ್ಯೋಗ ಲಾಸ್ ಆಗಿದೆ, ಪ್ರಮೋಷನ್ ಬರಬೇಕಾದ್ದು ಬಂದಿಲ್ಲ. ಮತ್ತು ಕೆಲವರಿಗೆ ಬಿಸ್ನೆಸ್ಗೆ ಕೈ ಹಾಕಿ ಸ್ಟಕ್ ಆಗಿಬಿಟ್ಟಿದ್ದೀರಾ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಅಪಾರ್ಚುನಿಟೀಸ್ ಇದೆ, ದೇವರಿಂದ ಬ್ಲೆಸ್ಸಿಂಗ್ ಬರ್ತಾ ಇದೆ, ಬಟ್ ಗಮನ ಹರಿಸಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಕೆಲವರ ಮನೆ ದೇವರು ಬಹುಶಃ ಇಲ್ಲಿ ಶಿವನು ಇದ್ದಾರೆ, ಪಾರ್ವತಿ ಇದ್ದಾರೆ ಮಧ್ಯದಲ್ಲಿ. ಆ ಸಿಂಬಲ್ಸ್ಗಳು ಸ್ಪಿರಿಚುವಲ್ ಜರ್ನಿಯಲ್ಲಿ ಪ್ರತಿಯೊಂದು ಸಿಂಬಲ್ಸಿಗೂ ಕೂಡ ದೇವತೆಗಳ ಕನೆಕ್ಷನ್ ಇರ್ತದೆ. ಅದನ್ನೇ ಯಂತ್ರ ವಿಭಾಗದಲ್ಲಿ ನಾವು ನೋಡುವಂಥದ್ದು. ಈಗ ತಾಯ್ತಾಯಲದಲ್ಲಿ ಯಂತ್ರ ಇರ್ತದೆ, ಶ್ರೀಯಂತ್ರದಲ್ಲಿ ಒಂದು ಯಂತ್ರ ಇರ್ತದೆ. ಅದರಲ್ಲೆಲ್ಲ ಏನು ಅಂತ ಹೇಳಿದ್ರೆ ದೇವನಿಗೆ ಪ್ರತಿಯೊಂದು ದೇವತೆಗೆ ಸಂಬಂಧಪಟ್ಟ ಹಾಗೆ ಸಿಂಬಲ್ಸ್ ಇರ್ತದೆ. ಇಲ್ಲಿ ಶಿವ ಮತ್ತು ಪಾರ್ವತಿಯ ಒಂದು ಆರಾಧನೆಯನ್ನು ಹೇಳ್ತಾ ಇದೆ. ನೇರವಾಗಿ ಶಿವ ಮತ್ತು ಪಾರ್ವತಿಯ ತತ್ವವನ್ನು ಇದು ನೇರವಾಗಿ ಹೇಳ್ತಾ ಇದೆ. ಆರಾಧನೆ ಬಹಳ ಮುಖ್ಯ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ,
ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ತುಂಬ ಬೇಕಾಗಿದೆ ನಿಮ್ಮ ಒಂದು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ. ಫ್ಯೂಚರ್ಸಲ್ಲಿ ಒಳ್ಳೆಯದಾಗುವಂತಹ ಚಾನ್ಸಸ್ ಇದೆ. ನೀವು ಏನನ್ನು ಗ್ರಹಿಸಿದ್ರೂ ಆ ಒಂದು ಬ್ಲೆಸ್ಸಿಂಗನ್ನು ಪರಮಾತ್ಮ ನಿಮಗಾಗಿ ಕೊಡ್ತಾನೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಒಂದು ಜನರಲ್ ಕಾಫಿ ಕಪ್ ರೀಡಿಂಗ್. ಮತ್ತೊಂದು ರೀಡಿಂಗಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.